ಬಿಜೆಪಿಯ ಒಳಬೇಗುದಿಗೆ ಇನ್ನೇನು ಕ್ಲೈಮ್ಯಾಕ್ಸ್ ಅಂತ ಬಂದಿದೆ, ರಿಸಲ್ಟ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ. ಇನ್ನೊಂದು ಕಡೆಗೆ ಯತ್ನಾಳ್ ಬಂಡಾಯದ ಬಿಸಿ, ಬಂಡಾಯದ ಬಾವುಟ ಇಲ್ಲಿ ತನಕ ಅವರು ಕೆಳಗೆ ಇಳಿಸೇ ಇಲ್ಲ. ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕಿಳಿದಂತಹ ತೆನೆ ಹಾಗೂ ಕಮಲ ಮೈತ್ರಿಗೆ ಇದು ತೀವ್ರ ಹಿನ್ನಡೆಯನ್ನು ತರ್ತಾ ಇದೆ. ಬಿಜೆಪಿಯಲ್ಲಿ ಒಳಜಗಳ ತಾರಕಕ್ಕೇರ್ತಾ ಇದ್ದ ಹಾಗೆ ಜೆಡಿಎಸ್ ಕೂಡ ಹಿಂದೆ ಸರಿದಿದೆ. ಪ್ರಬಲ ಅಸ್ತ್ರ ಇದ್ರೂ ಕೂಡ ಪ್ರಯೋಗಕ್ಕೆ ಹಿಂದೆ ಇಟ್ಟು ಹಾಕಲಾಗ್ತಾ ಇದೆ. ನೋಡಿ, ಬಂಗಾರದ ಬಟ್ಲಲ್ಲಿ ಅಸ್ತ್ರಗಳಿದ್ರು ಅದನ್ನ ಪ್ರಯೋಗ ಮಾಡೋದಕ್ಕೆ ಯಾರಿಗೂ ಹೇಗೆ ಅನ್ನೋದರ ಕ್ಲೂ ಕೂಡ ಇಲ್ಲ. ವೀಕ್ ಲೀಡರ್ಶಿಪ್ ಆದರೆ ಇಂತಹ ಘಟನೆಗಳಾಗುತ್ತೆ ಅನ್ನೋದಕ್ಕೆ ಬಿಜೆಪಿಯ ಇವತ್ತಿನ ಸ್ಥಿತಿ ಕಾರಣ ಅಂತ ಹೇಳ್ಬೋದು. ಜೆಡಿಎಸ್ ವರಿಷ್ಠ ನಾಯಕರಲ್ಲೂ ಕೂಡ ಹೊಸ ಟೆನ್ಷನ್ ಶುರುವಾಗ್ತಾ ಇದೆ. ಮೈತ್ರಿಯ ಬಗ್ಗೆ ಕೂಡ ಇದು ಅನಿಶ್ಚಿತತೆ ಮೂಡುತ್ತೆ. ಚುನಾವಣೆ ಬಂದಾಗ ಮೈತ್ರಿ, ಆಮೇಲೆ ಇಲ್ಲ, ಅಮಾವಾಸ್ಯೆ ಹುಣ್ಣಿಮೆಗೆ ಮೈತ್ರಿ ಅನ್ನಂಗೆ ಆಗ್ಬಿಡುತ್ತೆ. ಸೊ ಮಧ್ಯಪ್ರವೇಶ ಮಾಡ್ತಾರ ಕುಮಾರಸ್ವಾಮಿ ಈ ಫೈಟ್ನಲ್ಲಿ ಅನ್ನೋದು ಕುತೂಹಲ ಕಾರಣ ಆಗ್ತಾ ಇದೆ. ಬಿಜೆಪಿ ಸಮಸ್ಯೆ ಅಧಿವೇಶನದ ಒಳಗೆ ಇತ್ಯರ್ಥ ಆಗಬೇಕು. ಬಿಜೆಪಿ ಹೈಕಮಾಂಡ್ ಜೊತೆಗೆ ಈ ಬಗ್ಗೆ ಮಾತುಕತೆಯನ್ನ ನಡೆಸಬೇಕು. ಅನಿವಾರ್ಯವಾದರೆ ವಿಜೇಂದ್ರ ಹಾಗೂ ಯತ್ನಾಳ್ ಜೊತೆಗೆ ಮಾತುಕತೆಯನ್ನ ನಡೆಸ್ತೇವೆ ಅನ್ನೋ ಸಂದೇಶವನ್ನು ಈಗಾಗಲೇ ಕೊಟ್ಟ ಹಾಗಿದೆಯಂತೆ. ಮಧ್ಯಪ್ರವೇಶ ಮಾಡೋ ಬಗ್ಗೆ ಆಪ್ತರ ಬಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ಕೊಳ್ತಾ ಇದ್ದಾರಂತೆ. ಇಲ್ಲಾಂದ್ರೆ ಏನಾಗುತ್ತೆ, ಈ ರೀತಿ ಜಗಳ ಕಚ್ಚಾಡ್ಕೊಂಡ್ರೆ ರೂಲಿಂಗ್ ಪಾರ್ಟಿ ಇವ್ರನ್ನ ತುಂಬ ಸದೃವಾಗಿ ನೋಡ್ತಾರೆ. ಈಗ ಒಂದು ಮನೇಲೇ ಇಬ್ರು ಜಗಳ ಆಡ್ತಾ ಇರ್ತಾರೆ, ಅದನ್ನ ಬೀದಿರಂಪ ಹಾದಿರಂಪ ಮಾಡಿದಾಗ ಪಕ್ಕದ ಮನೆಯವ್ರು ಎದುರುಗಡೆ ಮನೆಯವ್ರು ಏನು ನೋಡ್ತಾರೆ, ಇವರೇ ಸರಿ ಇಲ್ಲ, ಇನ್ನು ಇವ್ರೇನಕ್ಕೆ ನಮಗೆ ಬಂದು ಪ್ರಶ್ನೆ ಕೇಳ್ತಾರೆ ಅನ್ನೋ ರೀತಿನೇ ಇರುತ್ತೆ. ಯಾವುದೇ ಇಶ್ಯೂ ಬಗ್ಗೆ ಮಾತಾಡೋಕೆ ಹೋದ್ರು ಹಾಗೇನೆ ರಾಷ್ಟ್ರೀಯ ಪಕ್ಷಗಳ ನಡುವೆ ಒಂದು ಅಂತರ ಕ್ರಿಯೇಟ್ ಆಗುತ್ತೆ. ಮತ್ತು ಏನೇ ಹೇಳಿದ್ರು ಕೂಡ ತೂಕವಾಗಿರಲ್ಲ, ತಮಾಷೆಯಾಗಿ ತೆಗೆದುಕೊಳ್ತಾರೆ. ಮೊದಲು ನಿಮ್ಮ ಜಗಳ ಸರಿ ಮಾಡ್ಕೊಳ್ಳಿ, ಆಮೇಲೆ ಬಂದು ನಮ್ಮನ್ನು ಪ್ರಶ್ನೆ ಕೇಳಿ, ನಮ್ಮ ಆಡಳಿತದ ಬಗ್ಗೆ ಪ್ರಶ್ನೆ ಕೇಳಿ. ನಿಮ್ಮಲ್ಲೇ ನೀವು ಅಧಿಕಾರದಲ್ಲಿ ಇಲ್ದಿದ್ದಾಗಲೇ ಹೀಗೆ ಕಚ್ಚಾಡ್ತಾ ಇದ್ದೀರಾ, ಬೆಕ್ಕು ನಾಯಿ ರೀತಿ ಕಚ್ಚಾಡ್ತಾ ಇದ್ದೀರಾ, ನೀವೇನು ನಮಗೆ ಬಂದು ಕೇಳ್ತೀರಾ ಅಂತ ಕೇಳಿದ್ರೆ ಆಯ್ತಲ್ಲ, ಅಲ್ಲಿ ಇನ್ನೇನು ಮಾತಾಡೋಕ್ಕಾಗತ್ತೆ. ಹೀಗಾಗಿ ಕುಮಾರಸ್ವಾಮಿ ಅವರು ಮಧ್ಯಪ್ರವೇಶ ಮಾಡ್ತಾರ ಅನ್ನುವಂತಹ ಕುತೂಹಲ. ಹಾಗೆ ನೋಡೋದಕ್ಕೆ ಹೋದರೆ ಇಂಥ ಸನ್ನಿವೇಶಗಳನ್ನೆಲ್ಲ, ಇಂಥ ಕ್ರೈಸಿಸ್ಗಳನ್ನೆಲ್ಲ ಈ ಹಿಂದೆ ಹ್ಯಾಂಡಲ್ ಮಾಡಿ ಯಶಸ್ವಿಯಾಗಿದ್ದಾರೆ ಕುಮಾರಸ್ವಾಮಿ ಅವರು. ಹೀಗಾಗಿ ಒಂದು ಪ್ರಶ್ನೆ ಅಂತೂ ಬರುತ್ತೆ. ಇಂದು ಹಾಸನದಲ್ಲಿ ಕಾಂಗ್ರೆಸ್ನ ಮಹತ್ವದ ಜನಕಲ್ಯಾಣ ಸಮಾವೇಶ ನಡೆಯಲಿದೆ. ಹಲವಾರು ಗೊಂದಲ ಹಾಗೂ ಪಕ್ಷದ ಒಳಗಿನ ಜಟಾಪಟಿ ನಡುವೆ ಈ ಸಮಾವೇಶ ನಡೀತಾ ಇದೆ. ಹೀಗಾಗಿ ಸಮಾವೇಶದಲ್ಲಿ ಕೈಪಡೆಗೆ ಯಾವುದೇ ರೀತಿಯ ಅಸಮಾಧಾನ ಬಹಿರಂಗ ಆಗದಂತೆ ನೋಡಿಕೊಳ್ಳೋದೇ ದೊಡ್ಡ ಸವಾಲಾಗಿದೆ. ಇನ್ನು ಮಾತಿನಲ್ಲಾಗಲಿ ನಡೆನುಡಿಯಲ್ಲಾಗಲಿ ಯಾವುದೇ ಗೊಂದಲ ಆಗದಂತೆ ಎಚ್ಚರ ವಹಿಸಬೇಕಾದ ಒತ್ತಡದಲ್ಲಿ ಕೈ ನಾಯಕರು ಇದ್ದಾರೆ. ಸರ್ಕಾರದ ಸಾಧನೆ ಹೇಳೋದಕ್ಕೆ ಇದು ಸೀಮಿತ ಆಗುತ್ತಾ ಅಥವಾ ಸಿಎಂ ಶಕ್ತಿ ಪ್ರದರ್ಶನಕ್ಕೆ ಇದು ಸಾಕ್ಷ್ಯ ಆಗುತ್ತಾ ಅನ್ನೋದು ಈ ಕ್ಷಣದ ಕುತೂಹಲ. ಸಹಜವಾಗಿ ಕುತೂಹಲ ಪಕ್ಷದೊಳಗಿನ ಆತಂಕಗಳ ನಡುವೆಯೇ ಜನಕಲ್ಯಾಣ ಸಮಾವೇಶ ನಡೆಯುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಸಮಾವೇಶ ನಡೀತಾ ಇದೆ. ಹೆಚ್ಚಾಗಿ ಸ್ವಾಭಿಮಾನಿಗಳ ಒಕ್ಕೂಟದವರು ಜನ ಕರ್ಕಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹೆಸರೇನಿಲ್ಲ, ಮೊದಲಿಂದ ಹಂಗೆ ಇದೆಯಲ್ಲ. ಕಾಂಗ್ರೆಸ್ ಪಕ್ಷನೂ ಕೂಡ ಸೇರ್ಕೆ ಮಾಡ್ತಾ ಇರೋದ್ರಿಂದ ಇದು ಜಂಟಿ ಆಶ್ರಯದಲ್ಲಿ ನಡೀತಾ ಇದೆ. ಸಂತೋಷ, ಬರಲೇಬೇಕು, ಬರ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ನಮ್ಗೆಲ್ಲಾ ವರ್ಗದ ಜನ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಸರ್ಕಾರ ಬಂದಿದ್ದು. ನಾವೆಲ್ಲರಿಗೂ ಇನ್ವೈಟ್ ಮಾಡ್ತಾ ಇದ್ದೀವಿ.